ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಭಾರತದ ಕರೆನ್ಸಿ ಮೌಲ್ಯ ಡಾಲರ್ ಎದುರು ಸರ್ವಕಾಲಿಕ ಪತನವನ್ನು ಕಾಣ್ತಾ ಇದೆ. ಅಂದ್ರೆ ಡಾಲರ್ ಮೌಲ್ಯ ಹೆಚ್ಚಾಗ್ತಾ ಇದೆ, ರೂಪಾಯಿ ಮೌಲ್ಯ ಕಡಿಮೆ ಆಗ್ತಾ ಇದೆ. ಇದು ಕಳೆದ ಕೆಲ ತಿಂಗಳುಗಳಿಂದ ಒಂದಷ್ಟು ವಲಯಗಳಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗ್ತಾ ಇರೋ ವಿಷಯ. ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ $1 ಬೆಲೆ 68 ರೂಪಾಯಿ ಇತ್ತು. ಅದು ಈಗ 86 ರೂಪಾಯಿಗೆ ಏರಿಕೆ ಆಗಿದೆ ಅಂತ ಕೆಲವರು ವಿಪರೀತ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆ ಮತ್ತೆ ಕೆಲ ಅರ್ಥಶಾಸ್ತ್ರಜ್ಞರು, ಅದರಲ್ಲೂ ಒಂದು ಕಾಲಕ್ಕೆ ಭಾರತದ ರಿಸರ್ವ್ ಬ್ಯಾಂಕ್ ನ ಗವರ್ನರ್ ಕೂಡ ಆಗಿದ್ದ ರಘುರಾಮ್ ರಾಜನ್ ಥರದವರು, ಇದು ಚಿಂತಿಸಬೇಕಾದ ವಿಷಯ ಅಲ್ಲವೇ ಅಲ್ಲ, ಇದೊಂದು ಸಹಜ ಪ್ರಕ್ರಿಯೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಡಾಲರ್ ಎದುರು ನಮ್ಮ ರೂಪಾಯಿ ಅಪಮೌಲ್ಯ ಅನ್ನೋದು ಯಾಕೆ ಆಗ್ತಾ ಇದೆ? ಈ ಹಿಂದದನ್ನ ತಡೆಯೋದಕ್ಕೆ ನಡೀತಿದ್ದ ಪ್ರಯತ್ನಗಳೇನು? ರಿಸರ್ವ್ ಬ್ಯಾಂಕ್ ರೂಪಾಯಿ ಮೌಲ್ಯವನ್ನ ಕಾಪಾಡೋದಕ್ಕೆ ಏನೆಲ್ಲ ಮಾಡುತ್ತೆ? ಮತ್ತು ಈ ಮೌಲ್ಯ ಹೆಚ್ಚಾಗೋದು ಹಾಗೂ ಕಡಿಮೆ ಆಗೋದ್ರಿಂದ ಏನು ಲಾಭ, ಏನು ನಷ್ಟ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋ ಪ್ರಯತ್ನ ಮಾಡೋಣ. ಗೆಳೆಯರ, ಭಾರತದ ಕರೆನ್ಸಿಯ ಮೌಲ್ಯ ದಿನೇ ದಿನೇ ಕಡಿಮೆ ಆಗ್ತಾ ಹೋಗ್ತಾ ಇದೆ. ನಾನು ಈ ವಿಡಿಯೋ ಮಾಡೋ ಹೊತ್ತಿಗೆ $1 ಬೆಲೆ 86 ರೂಪಾಯಿ 62 ಪೈಸೆಯಷ್ಟಾಗಿತ್ತು. ಕಳೆದ ವರ್ಷ ಜನವರಿ 18ನೇ ತಾರೀಕು ರೂಪಾಯಿಯ ಮೌಲ್ಯ 83 ರೂಪಾಯಿ 18 ಪೈಸೆ ಇತ್ತು. ಅದೇ 5 ವರ್ಷಗಳ ಹಿಂದೆ $1ಗೆ 71 ರೂಪಾಯಿಯಷ್ಟು ಮೌಲ್ಯ ಇತ್ತು. ಈಗ ಅದು ಬರೀ 5 ವರ್ಷಗಳಲ್ಲಿ 15 ರೂಪಾಯಿಗಳಷ್ಟು ಕೆಳಕ್ಕೆ ಜಾರಿದೆ. ಅಂದ್ರೆ ಪ್ರತಿ ವರ್ಷ ಸರಾಸರಿ 2.5% 3% ಮೌಲ್ಯ ಕುಸಿತ ಉಂಟಾಗ್ತಾ ಇದೆ. ಇದು ಖಂಡಿತ ಭಾರತದ ಆರ್ಥಿಕ ಪರಿಸ್ಥಿತಿಯ ಮೇಲೆ ಪ್ರಭಾವವನ್ನಂತೂ ಬೀರುತ್ತೆ. ಈ ರೂಪಾಯಿ ಅಪಮೌಲ್ಯವನ್ನ ನಿಯಂತ್ರಿಸಬೇಕಾದ ಜವಾಬ್ದಾರಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ್ದು. ಆದ್ರೆ ರಿಸರ್ವ್ ಬ್ಯಾಂಕ್ಗೆ ಹೊಸ ಗವರ್ನರ್ ಬಂದಿದ್ದಾರೆ. ಶಕ್ತಿಕಾಂತ್ ದಾಸ್ ಅವರ ನಂತರ ಈಗ ಸಂಜಯ್ ಮಲ್ಹೋತ್ರಾ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಸಂಜಯ್ ಮಲ್ಹೋತ್ರಾ ರೂಪಾಯಿಯ ಅಪಮೌಲ್ಯವನ್ನು ತಡೆಯೋದಿಕ್ಕೆ ಮತ್ತು ಅದರ ಮೌಲ್ಯವನ್ನ ಸ್ಥಿರಗೊಳಿಸೋದಕ್ಕೆ ಕ್ರಮಗಳನ್ನು ತಗೋಬೇಕು. ಆದ್ರೆ ಅವರದನ್ನು ಮಾಡ್ತಾ ಇಲ್ವಾ? ಅಥವಾ ಮಾಡಿದ್ರೂ ಜಾರ್ತಾ ಇರೋ ರೂಪಾಯಿಯನ್ನ ತಡೆದು ನಿಲ್ಲಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ವಾ? ನಮ್ಮಲ್ಲಿ ಒಂದು ಕಡೆ ರೂಪಾಯಿಯ ಮೌಲ್ಯ ಕುಸಿತಾ ಇದೆ, ಇನ್ನೊಂದು ಕಡೆ ಕಚ್ಚಾ ತೈಲದ ಬೆಲೆ ಏರಿಕೆ ಆಗ್ತಾ ಇದೆ. ಇವೆರಡೂ ಕೂಡ ಆರ್ಥಿಕ ಪ್ರಗತಿಯ ದೃಷ್ಟಿಯಿಂದ ಆರೋಗ್ಯಕರ ಲಕ್ಷಣಗಳು ಅನ್ನಿಸ್ಕೊಳ್ಳೋದಿಲ್ಲ. ರೂಪಾಯಿ ಮೌಲ್ಯ ಕುಸಿದ್ರೆ ನಮ್ಮ ಆಮದು ವಸ್ತುಗಳ ಬೆಲೆ ಏರಿಕೆ ಆಗುತ್ತೆ, ನಮ್ಮ ವಿದೇಶಿ ವಿನಿಮಯ ಸಂಗ್ರಹ ಕಡಿಮೆ ಆಗುತ್ತೆ, ನಮ್ಮ ವಿದೇಶಿ ಸಾಲಗಳ ಮೇಲಿನ ಬಡ್ಡಿ ಹಾಗೂ ಅಸಲು ಕೂಡ ಏರಿಕೆ ಆಗುತ್ತೆ, ಟ್ರೇಡ್ ಡೆಫಿಸಿಟ್ ಹೆಚ್ಚಾಗ್ತಾ ಹೋಗುತ್ತೆ. ಇದು ಹಣದುಬ್ಬರವನ್ನು ಹೆಚ್ಚು ಮಾಡುತ್ತೆ, ಸಾಮಾನ್ಯ ಗ್ರಾಹಕರ ಜೇಬುಗಳ ಮೇಲೆ ಬರೆ ಕೂಡ ಹಾಕತ್ತೆ. ಹಾಗಾದ್ರೆ ಇದನ್ನ ನಿಯಂತ್ರಿಸಬೇಕಲ್ವಾ? ಗೆಳೆಯರೆ, ಇಲ್ಲಿ ಒಂದು ದೇಶದ ಕರೆನ್ಸಿಯ ಮೌಲ್ಯ ಹೆಚ್ಚಾಗೋದು ಅಥವಾ ಪತನವಾಗೋದ್ರಿಂದ ಅದೇ ತರ ಕೆಲ ಲಾಭಗಳು ಇವೆ ಅನ್ನೋದು ಅರ್ಥಶಾಸ್ತ್ರಜ್ಞರು ಹೇಳೋ ಮಾತು. ಅದನ್ನ ಅರ್ಥ ಮಾಡ್ಕೊಳ್ಳೋ ಮೊದಲು ಇಲ್ಲಿ ಕರೆನ್ಸಿ ಮೌಲ್ಯ ಯಾಕೆ, ಹೇಗೆ ಮತ್ತು ಎಷ್ಟು ಬದಲಾವಣೆ ಆಗ್ತಾ ಇದೆ ಅನ್ನೋದನ್ನ ಸ್ವಲ್ಪ ನೋಡ್ಬಿಡೋಣ. ಇಲ್ಲೊಂದು ಚಾರ್ಟ್ ಇದೆ, ಇದನ್ನ ಗಮನಿಸಿ ನೋಡಿ. 2003ರಲ್ಲಿ $1ನ ಬೆಲೆ 45 ರೂಪಾಯಿ 45 ಪೈಸೆ ಅಷ್ಟಿತ್ತು. ಅದಾದ 5 ವರ್ಷಗಳ ನಂತರ ಅಂದ್ರೆ 2008ರ ಹೊತ್ತಿಗೆ ಡಾಲರ್ ಬೆಲೆ 49 ರೂಪಾಯಿ 56 ಪೈಸೆ ಆಯಿತು. ಇನ್ನು 2013ರ ಹೊತ್ತಿಗೆ ಅದು 61 ರೂಪಾಯಿ 43 ಪೈಸೆ ಅಷ್ಟಾಯಿತು. ಅಂದ್ರೆ 2003ರಿಂದ 2013ರ ನಡುವಿನ 10 ವರ್ಷಗಳ ಅವಧಿಯಲ್ಲಿ ಡಾಲರ್ನ ಎದುರು ಭಾರತದ ಕರೆನ್ಸಿ ಸುಮಾರು 16 ರೂಪಾಯಿಗಳಷ್ಟು ಕುಸಿತವನ್ನ ದಾಖಲು ಮಾಡಿತು. ಅದಾದ 5 ವರ್ಷಗಳಿಗೆ ಅಂದ್ರೆ 2018ರ ಹೊತ್ತಿಗೆ ಡಾಲರ್ನ ಬೆಲೆ 71 ರೂಪಾಯಿ 37 ಪೈಸೆ ಆಯಿತು. ಅಂದ್ರೆ 2008ರಿಂದ 2013ರ ನಡುವಿನ 5 ವರ್ಷಗಳ ಅವಧಿ ಇದೆಯಲ್ಲ, ಆ ಸಂದರ್ಭದಲ್ಲಿ ಭಾರತದ ಕರೆನ್ಸಿ ಡಾಲರ್ನ ಮುಂದೆ ಸುಮಾರು 12 ರೂಪಾಯಿಗಳಷ್ಟು ಕುಸಿತವನ್ನ ದಾಖಲು ಮಾಡಿತ್ತು. ಅದಾದ ನಂತರದ 5 ವರ್ಷಗಳಿವೆಯಲ್ಲ, ಅಂದ್ರೆ 2013ರಿಂದ 2018ರ ಅವಧಿಯಲ್ಲಿ ನಮ್ಮ ಕರೆನ್ಸಿ ಡಾಲರ್ನ ಎದುರು ಮತ್ತೆ 10 ರೂಪಾಯಿಗಳಷ್ಟು ಕುಸಿತವನ್ನು ದಾಖಲು ಮಾಡಿತು. 2018ರಲ್ಲಿ $1ಗೆ 71 ರೂಪಾಯಿ 37 ಪೈಸೆಗಳಷ್ಟಾಗಿತ್ತು. ಮುಂದಿನ 5 ವರ್ಷಗಳ ಅವಧಿಯಲ್ಲಿ ಚೈನಾ ವೈರಾಣು ಹಾಗೂ ಇನ್ನಿತರ ಸಮಸ್ಯೆಗಳು ಜಗತ್ತನ್ನು ಕಾಡೋದಕ್ಕೆ ಶುರು ಮಾಡಿದ್ವು. ಅದೇ ಸಮಯಕ್ಕೆ ಅಮೆರಿಕದ ಆರ್ಥಿಕ ನೀತಿಯಲ್ಲಿ ಒಂದಷ್ಟು ಬದಲಾವಣೆಗಳಾದವು. ಪರಿಣಾಮ ರೂಪಾಯಿ ಬೆಲೆ ಸರ್ವಕಾಲಿಕ ಅನ್ನುವಷ್ಟು ಕುಸಿದು 83 ರೂಪಾಯಿಯನ್ನು ಮುಟ್ಟಿತು. ಆದ್ರೆ ಈಗ 2025ರ ಆರಂಭದಲ್ಲಿ ಅದು 86 ರೂಪಾಯಿಗಳನ್ನ ತಲುಪಿದೆ. ಅಂದ್ರೆ ಕಳೆದ 2 ದಶಕಗಳಲ್ಲಿ ಸುಮಾರು 40 ರೂಪಾಯಿಯಷ್ಟು ಡಾಲರ್ನ ಬೆಲೆ ಏರಿಕೆ ಆಗಿದೆ, ರೂಪಾಯಿ ಅಪಮೌಲ್ಯಗೊಂಡಿದೆ. ಇಲ್ಲಿ ಡಾಲರ್ ಬೆಲೆ ಏರಿಕೆಗೆ ಕಾರಣ ಏನು? ಗೆಳೆಯರೆ, ಒಂದು ದೇಶದ ಕರೆನ್ಸಿಯ ಮೌಲ್ಯ ಹೆಚ್ಚಾಗೋದು ಹಾಗೂ ಕಡಿಮೆ ಆಗೋದು ನಾನಾ ವಿಷಯಗಳ ಮೇಲೆ ಆಧಾರ ಪಟ್ಟಿರುತ್ತೆ.
ಆ ದೇಶದ ಆಮದು ಮತ್ತು ರಫ್ತು ಪ್ರಮಾಣ, ಹಣದುಬ್ಬರ, ವಿದೇಶಿ ಬಂಡವಾಳ ಹೂಡಿಕೆಗಳು ಹಾಗೂ ಅಮೆರಿಕಾದ ಬ್ಯಾಂಕ್ಗಳಲ್ಲಾಗೋ ನೀತಿಗಳ ಬದಲಾವಣೆಗಳು ಇವೆಲ್ಲ ಕೂಡ ನಮ್ಮ ಕರೆನ್ಸಿಯ ಮೌಲ್ಯವನ್ನು ನಿರ್ಧಾರ ಮಾಡುತ್ತವೆ. ಇನ್ನು ಈಗ ಅಮೆರಿಕಾದ ಡಾಲರ್ ಬೆಲೆ ಏರ್ತಾ ಇರೋದರ ಹಿಂದೆ ಕೂಡ ಇದೇ ರೀತಿಯ ಕಾರಣಗಳಿವೆ. ಇದನ್ನೇ ಮೊನ್ನೆ ರಿಸರ್ವ್ ಬ್ಯಾಂಕ್ನ ಮಾಜಿ ಗವರ್ನರ್ ಹಾಗೂ ಆರ್ಥಿಕ ತಜ್ಞ ರಘುರಾಮ್ ರಾಜನ್ ಭಾರತದ ಕರೆನ್ಸಿಯ ಮೌಲ್ಯ ಕುಸಿತಗೊಂಡಿಲ್ಲ, ಬದಲಾಗಿ ಅಮೆರಿಕಾದ ಡಾಲರ್ ತನ್ನ ಮೌಲ್ಯವನ್ನು ಹೆಚ್ಚಿಸಿಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಅವ್ರು ಹಾಗೆ ಹೇಳೋದಕ್ಕೆ ಕಾರಣ ಏನು ಅಂದ್ರೆ, ಕಳೆದ ಕೆಲ ತಿಂಗಳುಗಳಲ್ಲಿ ಭಾರತದ ಕರೆನ್ಸಿ ಮಾತ್ರ ಅಲ್ಲ, ಜಗತ್ತಿನ ನಾನಾ ದೇಶಗಳ ಕರೆನ್ಸಿಗಳ ಮೌಲ್ಯ ಡಾಲರ್ನ ಎದುರು ಕುಸಿತಾ ಇದೆ ಅನ್ನೋದು. ಯೂರೋ, ಚೈನಾದ ಯುವಾನ್, ಜಪಾನ್ನ ಎನ್, ರಷ್ಯಾದ ರೂಬಲ್ ಹೀಗೆ ನಾನಾ ದೇಶಗಳ ಕರೆನ್ಸಿಗಳು ಅಪಮೌಲ್ಯಗೊಂಡಿವೆ. ಅದಕ್ಕೆ ಕಾರಣ ಅಮೆರಿಕಾದ ಬ್ಯಾಂಕುಗಳು ಬಡ್ಡಿ ದರವನ್ನು ಏರಿಕೆ ಮಾಡಿರುವುದು ಮತ್ತು ಅಮೆರಿಕಾದಲ್ಲಿ ಅಧಿಕಾರ ಬದಲಾವಣೆ ಆಗ್ತಾ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿ ಆರಿಸಿ ಬಂದಿರೋದ್ರಿಂದ ಅಲ್ಲಿನ ಮುಂದೆ ಆರ್ಥಿಕ ಸುಧಾರಣೆಗೆ ಕ್ರಮಗಳನ್ನು ಕೈಗೊಳ್ಳಲಾಗುತ್ತೆ ಅನ್ನೋ ಭರವಸೆ ಮೂಡ್ತಾ ಇದೆ. ಇದರಿಂದ ಏನಾಗ್ತಿದೆ ಅಂದ್ರೆ, ನಾನಾ ದೇಶಗಳಲ್ಲಿನ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟುಗಳು ಹಾಗೂ ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟ್ಮೆಂಟುಗಳು ಏಕಾಏಕಿ ದೇಶದಿಂದ ಹೊರ ಹೋಗ್ತಾ ಇವೆ. ಇದರ ಪರಿಣಾಮ ಮಾರುಕಟ್ಟೆಯಲ್ಲಿ ಡಾಲರ್ಗೆ ಡಿಮ್ಯಾಂಡ್ ಹೆಚ್ಚಾಗುತ್ತೆ. ಆ ಸಂದರ್ಭದಲ್ಲಿ ಡಾಲರ್ನ ಬೆಲೆ ಏರಿಕೆಯಾಗಿ ರೂಪಾಯಿಯ ಬೆಲೆಯಲ್ಲಿ ಕುಸಿತ ಉಂಟಾಗುತ್ತೆ. ಇನ್ನು ಎರಡನೆಯ ಕಾರಣ ಭಾರತದ ಟ್ರೇಡ್ ಡೆಫಿಸಿಟ್, ಅಂದ್ರೆ ನಮ್ಮಲ್ಲಿ ರಫ್ತು ಪ್ರಮಾಣ ಕಡಿಮೆಯಾಗಿ ಆಮದಿನ ಪ್ರಮಾಣ ಹೆಚ್ಚಾಗ್ತಾ ಇರೋದು. ನಾವು ಅತಿ ಹೆಚ್ಚು ಪ್ರಮಾಣದ ಚಿನ್ನ ಹಾಗೂ ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ಆಮದು ಮಾಡ್ಕೊಳ್ತೀವಿ. ಹಾಗೆ ಎಲೆಕ್ಟ್ರಾನಿಕ್ಸ್, ಎಲೆಕ್ಟ್ರಿಕಲ್ಸ್ ಹಾಗೂ ಇನ್ನಿತರ ವಸ್ತುಗಳನ್ನು ಕೂಡ ಹೊರದೇಶಗಳಿಂದ ತರಿಸ್ಕೊಳ್ತೀವಿ. ಆಮದು ವ್ಯವಹಾರ ನಡೆಯೋದು ಬಹುತೇಕ ಡಾಲರ್ಗಳಲ್ಲಿ. ಹೀಗಾಗಿ ಆಮದು ಹೆಚ್ಚಾದಂತೆ ಡಾಲರ್ಗೆ ಬೇಡಿಕೆ ಕೂಡ ಹೆಚ್ಚಾಗುತ್ತೆ. ಆಗ ಸಹಜವಾಗಿ ಅದರ ಬೆಲೆ ಏರಿಕೆ ಆಗುತ್ತೆ. ಇನ್ನು ಇದನ್ನು ಇಷ್ಟು ದಿನ ಹೇಗೆ ನಿಯಂತ್ರಿಸ್ತಾ ಇದ್ರು ಗೆಳೆಯರೆ? ಇಲ್ಲಿ ಏನಾಗ್ತಾ ಇತ್ತು ಅಂದ್ರೆ, ಯಾವಾಗ ಮಾರುಕಟ್ಟೆಯಲ್ಲಿ ಡಾಲರ್ಗೆ ಹೆಚ್ಚು ಬೇಡಿಕೆ ಉಂಟಾಗ್ತಾ ಇತ್ತು ಆ ಸಂದರ್ಭದಲ್ಲಿ ರಿಸರ್ವ್ ಬ್ಯಾಂಕ್ ಮಧ್ಯಪ್ರವೇಶ ಮಾಡ್ತಾ ಇತ್ತು. ತನ್ನ ಫಾರೆಕ್ಸ್ ರಿಸರ್ವ್ ಅಲ್ಲಿದ್ದ ಡಾಲರ್ಗಳನ್ನ ಮಾರುಕಟ್ಟೆಗೆ ರಿಲೀಸ್ ಮಾಡ್ತಾ ಇತ್ತು. ಆ ಮೂಲಕ ಡಾಲರ್ ಬೇಡಿಕೆಯನ್ನ ಪೂರೈಸಿ ಅಲ್ಲಿ ರೂಪಾಯಿ ಅಪಮೌಲ್ಯ ಆಗೋದನ್ನ ತಾತ್ಕಾಲಿಕವಾಗಿ ತಡೆಯುವ ಪ್ರಯತ್ನವನ್ನ RBI ಮಾಡ್ತಾ ಇತ್ತು. ಇಲ್ಲಿ ನಮಗೆ ಗೊತ್ತಿರಬೇಕಾದ ವಿಷಯ ಅಂದ್ರೆ, RBI ಅಥವಾ ಸರ್ಕಾರಕ್ಕೆ ಡಾಲರ್ ಬೆಲೆಯನ್ನ ನಿಯಂತ್ರಿಸುವುದಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ರೆ ಡಾಲರ್ ಮತ್ತು ರೂಪಾಯಿ ಬೆಲೆಯ ನಡುವಿನ ವ್ಯತ್ಯಾಸವನ್ನ ಸಮತೋಲನಗೊಳಿಸುವ ಪ್ರಯತ್ನವನ್ನ RBI ಮಾಡುತ್ತೆ. ಆದರೆ ಇದು ಶಾಶ್ವತ ಪರಿಹಾರ ಅಲ್ಲ, ಇದೊಂದು ತಾತ್ಕಾಲಿಕ ವ್ಯವಸ್ಥೆ ಅಷ್ಟೇ. ಆನಂತರ ರೆಮಿಟೆನ್ಸ್ಗಳ ಮೂಲಕ, ರಫ್ತಿನ ಮೂಲಕ, ಡಾಲರ್ ಖರೀದಿಯ ಮೂಲಕ, ವಿದೇಶಿ ಹೂಡಿಕೆಗಳ ಮೂಲಕ ರಿಸರ್ವ್ ಬ್ಯಾಂಕ್ ತನ್ನ ಫಾರೆಕ್ಸ್ ರಿಸರ್ವ್ ಅನ್ನ ಹೆಚ್ಚು ಮಾಡ್ಕೊಳ್ತಾ ಇತ್ತು. ಆದ್ರೆ ಈ ಬಾರಿ ರಿಸರ್ವ್ ಬ್ಯಾಂಕ್ ಹಾಗೆ ಕೃತಕವಾಗಿ ರೂಪಾಯಿಯ ಬೆಲೆಯನ್ನ ನಿಯಂತ್ರಿಸುವ ಪ್ರಯತ್ನವನ್ನು ಮಾಡಿದಂತಿಲ್ಲ. ಹೊಸ ಗವರ್ನರ್ ಮಲ್ಹೋತ್ರಾ ಅವರಿಗೆ ಅದರ ಮೇಲೆ ನಂಬಿಕೆ ಇದ್ದಂತಿಲ್ಲ. ಹೀಗಾಗಿ ರೂಪಾಯಿಯ ಮೌಲ್ಯ ಕುಸಿತವನ್ನ ಅವರು ಗಮನಿಸ್ತಾ ಇದ್ದಾರೆ, ನಿಯಂತ್ರಿಸುವ ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ. ಅಲ್ಲ, ಡಾಲರ್ ಕುಸಿಯೋದನ್ನ ನೋಡ್ತಾ ಕೂತ್ರೆ ಸಮಸ್ಯೆಗಳು ಹೆಚ್ಚಾಗ್ತಾ ಹೋಗುತ್ತವಲ್ವಾ ಗೆಳೆಯರೆ? ಡಾಲರ್ ಬೆಲೆ ನಮ್ಮ ಕರೆನ್ಸಿಯ ಮೌಲ್ಯಕ್ಕಿಂತ ಹೆಚ್ಚಾಗ್ತಾ ಹೋದ್ರೆ ಏನ್ ಸಮಸ್ಯೆಗಳಾಗತ್ವೆ ಅಂತ ನಾವು ಅಂದ್ಕೋತೀವೋ ಅಷ್ಟೇ ಪ್ರಮಾಣದ ಲಾಭಗಳು ಕೂಡ ಅಲ್ಲಿವೆ. ಈಗ ನೋಡಿ, ಡಾಲರ್ ಬೆಲೆ ಹೆಚ್ಚಾಯ್ತು ಅಂದ್ರೆ ರಫ್ತು ಮಾಡೋ ಪದಾರ್ಥಗಳ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಡಿಮೆ ಆಗುತ್ತೆ. ಹಾಗೆ ಇಲ್ಲಿನ ರಫ್ತುದಾರರಿಗೆ ಆದಾಯ ಕೂಡ ಹೆಚ್ಚಾಗುತ್ತೆ. ವಿದೇಶದಿಂದ ಡಾಲರ್ ರೂಪದಲ್ಲಿ ಪಾವತಿಯಾಗುವ ಹಣ ನಮ್ಮ ಬ್ಯಾಂಕ್ಗಳ ಮೂಲಕ ಇಲ್ಲಿನ ಕರೆನ್ಸಿಗೆ ಬದಲಾಗಿ ನಮ್ಮ ಅಕೌಂಟ್ಗಳಿಗೆ ಬರಬೇಕು. ಹೀಗಾಗಿ ಡಾಲರ್ ಬೆಲೆ ಹೆಚ್ಚಿದಷ್ಟು ರಫ್ತುದಾರರಿಗೆ ಸಿಗುವ ರೂಪಾಯಿಗಳು ಕೂಡ ಹೆಚ್ಚಾಗ್ತಾ ಹೋಗುತ್ತವೆ. ಉದಾಹರಣೆಗೆ, ವಿದೇಶದಿಂದ $1,000 ಬಂತು ಅಂತ ಇಟ್ಕೊಳ್ಳಿ. ಡಾಲರ್ ಬೆಲೆ 80 ರೂಪಾಯಿ ಇದ್ರೆ 80,000 ರೂಪಾಯಿ ಇಲ್ಲಿ ಸಿಗುತ್ತೆ. 86 ರೂಪಾಯಿ ಇದ್ರೆ 86,000 ರೂಪಾಯಿ ಸಿಗುತ್ತೆ. ಇದರಿಂದ ಲಾಭನೇ ತಾನೇ ಆಗೋದು. ಹಾಗೆ ಸರ್ವಿಸ್ ಇಂಡಸ್ಟ್ರಿಗಳಿವೆ ನೋಡಿ, ಅವುಗಳಿಗೆ ಕೂಡ ಇದು ಲಾಭವನ್ನು ತಂದುಕೊಡುತ್ತೆ. ಜೊತೆಗೆ ಭಾರತೀಯ ಕಂಪನಿಗಳಿಂದ ಸರ್ವಿಸ್ ಹಾಗೂ ವಸ್ತುಗಳನ್ನು ಪಡೆಯುವ ವಿದೇಶಿ ಖರೀದಿದಾರರಿಗೆ ನಮ್ಮ ವಸ್ತುಗಳು ಕಡಿಮೆ ಬೆಲೆಗೆ ಸಿಕ್ಕಂತಾಗುತ್ತೆ. ಸೊ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರತ ಕಾಂಪೀಟ್ ಮಾಡೋದಕ್ಕೆ ಇದು ಸಹಾಯ ಮಾಡುತ್ತೆ. ಹಾಗೆ ನಮ್ಮ ರಫ್ತಿನ ಪ್ರಮಾಣವನ್ನ ಹೆಚ್ಚು ಮಾಡಿ ಹೆಚ್ಚು ವಿದೇಶಿ ಹಣ ಭಾರತಕ್ಕೆ ಹರಿದು ಬರುವುದಕ್ಕೆ ಮತ್ತು ನಮ್ಮ ಫಾರೆಕ್ಸ್ ರಿಸರ್ವ್ ಹೆಚ್ಚಾಗೋದಕ್ಕೆ ಕೂಡ ಇದು ಸಹಾಯವನ್ನ ಮಾಡುತ್ತೆ. ಇನ್ನು ಡಾಲರ್ನ ಮೌಲ್ಯ ಹೆಚ್ಚಾಗಿ ರೂಪಾಯಿಯ ಅಪಮೌಲ್ಯೀಕರಣದಿಂದ ನಾವು ಆಮದು ಮಾಡಿಕೊಳ್ಳುವ ಮತ್ತು ಆಮದಿನ ಮೇಲೆ ಆಧಾರಪಟ್ಟ ರಫ್ತು ಉದ್ಯಮಗಳೇನಿವೆ ಅವುಗಳ ಮೇಲೆ ಒಂದಷ್ಟು ಕೆಟ್ಟ ಪರಿಣಾಮ ಉಂಟಾಗುತ್ತೆ. ಉದಾಹರಣೆಗೆ, ಪೆಟ್ರೋಲಿಯಂ ಇಂಡಸ್ಟ್ರಿ ಇದೆ. ನಾವು ಕಚ್ಚಾ ತೈಲವನ್ನು ಆಮದು ಮಾಡ್ಕೊಳ್ತೀವಿ, ಅದನ್ನ ಸಂಸ್ಕರಿಸಿ ಇಲ್ಲಿಂದ ರಫ್ತು ಮಾಡ್ತೀವಿ. ಇಲ್ಲಿ ಆಮದು ಮಾಡ್ಕೊಳ್ಳೋದಕ್ಕೆ ನಾವು ಡಾಲರ್ ಅಲ್ಲಿ ಹಣವನ್ನು ಕೊಡಬೇಕು. ಸೊ ಆಮದು ಪದಾರ್ಥಗಳ ಬೆಲೆ ಹೆಚ್ಚಾಗುತ್ತೆ, ರಫ್ತಿನ ಲಾಭದ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ನಮ್ಮ ಒಟ್ಟು ರಫ್ತು ವ್ಯಾಪಾರದಲ್ಲಿ ಪೆಟ್ರೋಲಿಯಂ ಉತ್ಪನ್ನಗಳ ಪ್ರಮಾಣ 11.5% ಈ ವಲಯದ ಲಾಭ ರೂಪಾಯಿಯ ಅಪಮೌಲ್ಯೀಕರಣದಿಂದ ಕಡಿಮೆ ಆಗುತ್ತೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಉತ್ಪನ್ನದ ಬೆಲೆ ಹೆಚ್ಚಾಗುತ್ತೆ ಮತ್ತು ಸ್ಪರ್ಧಾತ್ಮಕತೆಯನ್ನ ಇದು ಕಡಿಮೆ ಮಾಡುತ್ತೆ.
ಇನ್ನು ಆಮದು ಮಾಡಿಕೊಳ್ಳೋ ಎಲೆಕ್ಟ್ರಾನಿಕ್ಸ್ ಸೇರಿದ ಹಾಗೆ ಇನ್ನಿತರ ವಸ್ತುಗಳ ಬೆಲೆ ಏರಿಕೆಗೆ ಇದು ಕಾರಣ ಆಗುತ್ತೆ. ಇದರಿಂದ ಒಂದು ಲಾಭದ ಸಾಧ್ಯತೆ ಏನು ಅಂದ್ರೆ, ಬೆಲೆ ಕಡಿಮೆ ಅನ್ನೋ ಕಾರಣಕ್ಕೆ ನಾವು ಹೆಚ್ಚು ಹೆಚ್ಚು ಚೈನಾ ವಸ್ತುಗಳನ್ನ ಆಮದು ಮಾಡ್ಕೋತಾ ಇದೀವಿ. ನಮ್ಮಲ್ಲಿ ಏನೇ ಆತ್ಮನಿರ್ಭರ, ಮೇಕ್ ಇನ್ ಇಂಡಿಯಾ ಅಂತ ಹೇಳಿದ್ರು ಕೂಡ ನಮ್ಮ ಆಮದಿನ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಸುಮಾರು 27% ಹೆಚ್ಚಾಗ್ತಲೇ ಬರ್ತಾ ಇದೆ. ಕಳೆದ ನವೆಂಬರ್ ತಿಂಗಳಲ್ಲಿ ನಮ್ಮ ಆಮದಿನ ಪ್ರಮಾಣ ಸುಮಾರು $70 ಬಿಲಿಯನ್ ಆಗಿತ್ತು. ಹೀಗಾಗಿ ಆಮದು ಮಾಡಿಕೊಳ್ಳೋ ಪದಾರ್ಥಗಳ ಬೆಲೆ ಹೆಚ್ಚಾಗುತ್ತೆ ಅನ್ನೋದಾದ್ರೆ, ಇಲ್ಲಿ ಆ ವಸ್ತುಗಳು ಕಡಿಮೆ ಬೆಲೆಗೆ ಸಿಗೋದಿಲ್ಲ ಅನ್ನೋದಾದ್ರೆ ಸ್ವದೇಶದಲ್ಲೇ ತಯಾರು ಮಾಡಿಕೊಳ್ಳುವ ಕಡೆಗೆ ನಾವು ಗಮನ ಹರಿಸೋದಕ್ಕೆ ಸಾಧ್ಯ ಆಗಬಹುದು. ಒಂದಷ್ಟು ಸ್ವದೇಶಿ ಕೈಗಾರಿಕೆಗಳು ಇಲ್ಲಿ ಸ್ಥಾಪನೆಯಾಗೋದಕ್ಕೆ ಇದು ಅನುಕೂಲಗಳನ್ನ ಕಲ್ಪಿಸಿಕೊಡಬಹುದು ಮತ್ತು ನಮ್ಮನ್ನ ಸ್ವಾವಲಂಬನೆಯ ಕಡೆಗೆ ತಳ್ಳಲೂಬಹುದು. ಇನ್ನು ಕರೆನ್ಸಿಯ ಅಪಮೌಲ್ಯದಿಂದ ಆಗೋ ದೊಡ್ಡ ಸಮಸ್ಯೆ ಅಂದ್ರೆ ದೇಶದ ಸಾಲಗಳಲ್ಲಾಗೋ ಭಾರಿ ಏರಿಕೆ. ನಾವು ಹೊರದೇಶಗಳಿಂದ ಮಾಡಿಕೊಂಡ ಸಾಲಗಳು, ಮಾರಾಟ ಮಾಡಿದ ಬಾಂಡ್ಗಳಿಗೆ ಕೊಡಬೇಕಾದ ಬಡ್ಡಿ, ಇವೆಲ್ಲವುಗಳ ಮೊತ್ತ ಹೆಚ್ಚಾಗೋದಕ್ಕೆ ಡಾಲರ್ನ ಮೌಲ್ಯ ಏರಿಕೆ ಕಾರಣ ಆಗುತ್ತೆ. ಈ ಮರುಪಾವತಿಗಳನ್ನ ನಾವು ಡಾಲರ್ ಅಲ್ಲೇ ಮಾಡಬೇಕಿರುತ್ತೆ. ಹೀಗಾಗಿ ಅದರ ಭಾರ ತುಸು ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು 2024-25 ಲೆಕ್ಕಾಚಾರಗಳ ಪ್ರಕಾರ ಭಾರತದ ವಿದೇಶಿ ಸಾಲ ಸುಮಾರು $5.25 ಲಕ್ಷ ಕೋಟಿ ರೂಪಾಯಿಗಳಷ್ಟಿದೆ. ಅಂದ್ರೆ ಸುಮಾರು $682 ಬಿಲಿಯನ್. ಅದಕ್ಕೆ ಸಂಬಂಧಿಸಿದ ಮರುಪಾವತಿಗಳೇನಿವೆ ಅವು ರೂಪಾಯಿಯ ಅಪಮೌಲ್ಯೀಕರಣದಿಂದ ಸ್ವಲ್ಪ ದುಬಾರಿ ಅನ್ನಿಸ್ಕೊಳ್ಳುತ್ತವೆ. ಆದರೂ ಇಲ್ಲಿ ಭಾರತದ ದೇಶಿ ಸಾಲಕ್ಕಿಂತ ವಿದೇಶಿ ಸಾಲ ಕಡಿಮೆ ಇದೆ ಅನ್ನೋದು ಕೂಡ ಗಮನಿಸಬೇಕಾದ ಅಂಶ. ಇನ್ನು ಇಲ್ಲಿ ಡಾಲರ್ನ ಮೌಲ್ಯ ಏರಿಕೆ ಆಗ್ತಾ ಇರೋದಕ್ಕೆ ಮೂಲ ಕಾರಣ ಅಮೆರಿಕಾದ ಫೆಡರಲ್ ಬ್ಯಾಂಕ್ ಬಡ್ಡಿ ದರವನ್ನು ಹೆಚ್ಚು ಮಾಡಿರುವುದು ಮತ್ತು ಚೈನಾ ಅಮೆರಿಕಾದ ಟ್ರೇಡ್ ವಾರ್ ಅನ್ನ ಗಮನದಲ್ಲಿಟ್ಟುಕೊಂಡು ತನ್ನ ದೇಶದಲ್ಲಿ ಕೈಗೊಂಡ ಒಂದಷ್ಟು ಬದಲಾವಣೆಗಳು. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ, ಅಮೆರಿಕಾದಲ್ಲಿ ಬಡ್ಡಿ ಹೆಚ್ಚು ಸಿಗುತ್ತೆ ಅಂದ ಕೂಡಲೇ ನಮ್ಮಲ್ಲಿನ ಷೇರು ಮಾರುಕಟ್ಟೆಯ ಮೇಲೆ ಹಣ ಹೂಡಿದ್ದ ವಿದೇಶಿ ಹೂಡಿಕೆದಾರರು ಹಣವನ್ನ ವಾಪಸ್ಸು ಪಡೆದಿದ್ದಾರೆ. ಅವರು ಆ ಹಣವನ್ನ ಅಮೆರಿಕಾದಲ್ಲಿ ಹೂಡಿಕೆ ಮಾಡ್ತಾರೆ. ಅವರಿಗೆ ಪಾವತಿಸಬೇಕಾದ ಹಣವನ್ನ ಭಾರತ ಡಾಲರ್ಗಳಲ್ಲೇ ಕೊಡಬೇಕಾಗಿದೆ. ಹೀಗಾಗಿ ಏಕಾಏಕಿ ಡಾಲರ್ಗೆ ಬೇಡಿಕೆ ಹೆಚ್ಚಾಗಿರೋದ್ರಿಂದ ರೂಪಾಯಿಯ ಮೌಲ್ಯದಲ್ಲಿ ಕುಸಿತ ಉಂಟಾಗುತ್ತೆ. ಎರಡನೆಯದ್ದು, ಚೈನಾ ತನ್ನಲ್ಲಿ ಹೂಡಿಕೆಗಳನ್ನು ಹೆಚ್ಚು ಆಕರ್ಷಿಸ್ತಾ ಇದೆ. ಚೈನಾದಲ್ಲಿ ಹೂಡೋದ್ರಿಂದ ಹೆಚ್ಚು ಲಾಭ ಸಿಗುತ್ತೆ ಅನ್ನೋ ಕಾರಣಕ್ಕೆ ಭಾರತದಿಂದ ವಿದೇಶಿ ಹಣ ಚೈನಾದ ಕಡೆಗೆ ಕೂಡ ಹರಿದು ಹೋಗ್ತಾ ಇದೆ. ಇದು ಕೂಡ ಭಾರತದ ರೂಪಾಯಿಯ ಅಪಮೌಲ್ಯಕ್ಕೆ ಕಾರಣವಾಗ್ತಾ ಇರುವ ಅಂಶ. ಹೀಗಾಗಿ ರಿಸರ್ವ್ ಬ್ಯಾಂಕ್ ಇಲ್ಲಿ ಕೂಡ ಬಡ್ಡಿ ದರವನ್ನ ಹೆಚ್ಚು ಮಾಡುವ ಮೂಲಕ ವಿದೇಶಿ ಹೂಡಿಕೆಗಳನ್ನ ಆಕರ್ಷಿಸಿ ಹೆಚ್ಚು ಡಾಲರ್ಗಳು ಭಾರತಕ್ಕೆ ಬರೋ ಹಾಗೆ ನೋಡಿಕೊಂಡು ರೂಪಾಯಿಯ ಅಪಮೌಲ್ಯವನ್ನ ತಡೆಯುವ ಪ್ರಯತ್ನವನ್ನ ಮಾಡಬಹುದು. ಆದ್ರೆ ಭಾರತ ಈ ಬಾರಿ ಅಂತ ನಿರ್ಧಾರಗಳನ್ನ ತಗೊಳ್ಳೋದಿಲ್ಲ ಅಂತ ಅರ್ಥಶಾಸ್ತ್ರಜ್ಞರು ಅಭಿಪ್ರಾಯ ಪಡ್ತಾ ಇದ್ದಾರೆ. ಸದ್ಯಕ್ಕೆ 2ನೇ ತ್ರೈಮಾಸಿಕದ ಆರ್ಥಿಕ ಬೆಳವಣಿಗೆಯಲ್ಲಿ ಕೂಡ ಕುಸಿತ ಕಂಡು ಬರ್ತಾ ಇದೆ. ಹೀಗಾಗಿ ಮಾರುಕಟ್ಟೆಯಲ್ಲಿ ಹಣದ ಚಲಾವಣೆಯನ್ನ ಹೆಚ್ಚು ಮಾಡುವ ಕಡೆಗೆ ಸರ್ಕಾರ ಗಮನ ಹರಿಸಬೇಕಿದೆ. ಹಣ ಚಲಾವಣೆ ಹೆಚ್ಚಾದ್ರೆ ಆರ್ಥಿಕ ವೇಗ ಹೆಚ್ಚಾಗುತ್ತೆ. ಅದಕ್ಕಾಗಿ ಮಾರುಕಟ್ಟೆಗೆ ಹೆಚ್ಚು ಹಣ ಬರಬೇಕು. ಬ್ಯಾಂಕುಗಳು ಬಡ್ಡಿ ದರವನ್ನ ಹೆಚ್ಚು ಮಾಡಿದ್ರೆ ಸಾಲ ಪಡೆಯುವ ಪ್ರಮಾಣ ಕಡಿಮೆ ಆಗೋ ಸಾಧ್ಯತೆ ಇರುತ್ತೆ. ಹೀಗಾಗಿ ಬ್ಯಾಂಕುಗಳು ಈ ಬಾರಿ ಬಡ್ಡಿಯನ್ನ ಕಡಿತ ಮಾಡದೇ ಇದ್ರೂ ಕೂಡ ಹೆಚ್ಚು ಮಾಡೋ ಸಾಧ್ಯತೆಗಳಂತೂ ಕಾಣ್ತಾ ಇಲ್ಲ. ಇನ್ನು ಉದ್ಯಮಿಗಳು ಕೂಡ 2 ವರ್ಷಗಳ ಕಾಲ ಬಡ್ಡಿ ದರ ಸ್ಥಿರವಾಗಿರಲಿ ಅಂತ ಬಯಸ್ತಾ ಇದ್ದಾರೆ. ಇದೆಲ್ಲವನ್ನ ಗಮನದಲ್ಲಿಟ್ಟುಕೊಂಡು RBI ಮುಂದಿನ ತಿಂಗಳು ಏನೆಲ್ಲ ಬದಲಾವಣೆಗಳನ್ನ ಮಾಡಿಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದು ಗೆಳೆಯರೆ ಭಾರತದ ರೂಪಾಯಿಯ ಮೌಲ್ಯ ಕುಸಿತ ಮತ್ತು ಅದರ ಹಿಂದಿನ ಕಾರಣಗಳು ಹಾಗೂ ಪರಿಣಾಮಗಳಿಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.